ಹಾಯ್, ಎಲ್ರಿಗೂ ಎಕ್ಸ್ಚೇಂಜ್ ರೂಮ್ಗೆ ಸ್ವಾಗತ. ಸೊ ಇವತ್ತು ನಾವು ಎಕ್ಸ್ಚೇಂಜ್ ರೂಮ್ ಅಲ್ಲಿ ಯಾವ ಟಾಪಿಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಯೂಶಲಿ ಫೀಡ್ಬ್ಯಾಕ್ಸ್ ಬಂದಿದೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಾದ್ಮೇಲೆ ಜನಕ್ಕೆ, ನೀನ್ ತುಂಬಾ ಸೀರಿಯಸ್ ಆಗಿ ಮಾಡ್ತಾ ಇದೀಯಾ ಈ ಎಂಟೈರ್ ಥಿಂಗ್ ನ ಅಂತೆಲ್ಲ. ಸೊ ಆಯ್ತು, ಈ ಸೀರಿಯಸ್ನೆಸ್ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಲೈಟ್ ಹಾರ್ಟೆಡ್ ಟಾಪಿಕ್ ನ ತಗೊಳ್ಳೋಣ ಅಂತ ವಿ ಸ್ಟಾರ್ಟೆಡ್. ಅಂಡ್ ಇವತ್ತಿನ ಟಾಪಿಕ್ ಯಾವ್ದು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ನನಗೊಂದು ಅನ್ಸುತ್ತೆ, ನೀವು ನಮ್ಮ ಭಾರತದಲ್ಲಿ ಎಷ್ಟೋ ಭಾಷೆಗಳಿದೆ, ನಮ್ಮ ಇಡೀ ಪ್ರಪಂಚದಲ್ಲೂ ಎಷ್ಟೋ ಭಾಷೆಗಳಿದೆ. ನೀವು ಒಂದರಿಂದ ಇನ್ನೊಬ್ಬರಿಗೆ ವಿಶ್ ಮಾಡ್ಬೇಕಂದ್ರೆ, ಕನೆಕ್ಟ್ ಆಗ್ಬೇಕಂದ್ರೆ ಅವರ ಭಾಷೆ ಕಲ್ತ್ರೆ ಅವ್ರಿಗೆ ಬೇಗ ಕನೆಕ್ಟ್ ಆಗ್ತೀವಿ. ಬಟ್ ಭಾಷೆಗಳು ಕಲಿದೇ ಕೂಡ ಒಂದು ಪರ್ಟಿಕ್ಯುಲರ್ ಭಾಷೆಯಿಂದ ನೀವು ಜನರನ್ನ ಕನೆಕ್ಟ್ ಆಗ್ಬೋದು. ಅದು ಯಾವ ಭಾಷೆ ಅಂದ್ರೆ ಆಸ್ ಅ ಯೂನಿವರ್ಸಲ್, ವೆರಿ ಕಾಮನ್ಲಿ ಡನ್ ಅಂಡ್ ವೆರಿ ಪ್ಲೆಜರೈಸಿಂಗ್ ಆಲ್ಸೋ, ಅದು ನಗು. ಸೊ ನೀವು ನಗೋದ್ರಿಂದ ದಟ್ ಈಸ್ ಅನ್ ಈಸಿ ವೇ ಟು ಬ್ರೇಕ್ ದ ಐಸ್. ಎಲ್ರಿಗೂ ಕಮ್ಯುನಿಕೇಟ್ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಇವತ್ತಿನ ಟಾಪಿಕ್ ನಾವು ಮಾಡ್ತಾ ಇರೋದು ನಗೋದ್ರ ಬಗ್ಗೆ. ವೈ ಐ ಚೂಸ್ ದಿಸ್ ಟಾಪಿಕ್ ಅಂತ ಹೇಳಿದ್ರೆ, ಒಂದು ಬುಕ್ ಓದ್ತಾ ಇದೆ ಕಾಲ್ಡ್ ಹ್ಯೂಮರ್ ಸೀರಿಯಸ್ಲಿ ಅಂತ, ರಿಟನ್ ಬೈ ಜೆನಿಫರ್ ಆಕರ್ ಅಂತ. ಸೊ ವಾಟ್ ಶಿ ಹಸ್ ರಿಟನ್ ಅಂದ್ರೆ, ಒಂದು ರಿಸರ್ಚ್ ಪ್ರಕಾರ ಒಂದು ಮಗು 300 ಟೈಮ್ಸ್ ಇನ್ ಅ ಡೇ ನಗತ್ತಂತೆ. ವೆರಾಸ್ ಅನ್ ಅಡಲ್ಟ್ ಅವರು 300 ಟೈಮ್ಸ್ ನಗ್ತಾರೆ, ಬಟ್ ಅದು 75 ಡೇಸ್ ಅಷ್ಟು ದಿನಗಳ ಕಾಲ ಅಂತ. ಸೊ ಎಲ್ಲೋ ನಾವು ನಗೋದನ್ನ ಕಮ್ಮಿ ಮಾಡ್ತಾ ಇದೀವಿ, ನಗೋದಕ್ಕೆ ಹುಡ್ಕೊಂಡು ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ಸೊ ಅದಕ್ಕೆ ನಗೋದ್ರ ಬಗ್ಗೆನೇ ಒಂದು ಪಾಡ್ಕಾಸ್ಟ್ ಮಾಡೋಣ ಅಂತ ವಿಚ್ ಐ ಸ್ಟಾರ್ಟೆಡ್. ಅಂಡ್ DVG ಅವರು ಹೇಳುವ ಹಾಗೆ ನಗೋದು ಸಹಜವಾದ ಧರ್ಮ ಆಗಿರುತ್ತೆ, ಆದ್ರೆ ಬೇರೆಯವ್ರ ನಗಿಸೋದು ಅದು ಪರಧರ್ಮವಾಗಿರುತ್ತೆ. ಅವನು ನಗಿಸಿ ನಾವು ನಗೋದು ಅದು ಅತಿಶಯದ ಧರ್ಮ ಆಗಿರುತ್ತೆ. ಸೊ ಇಂಥ ಒಂದು ವರವನ್ನ ನಾವೆಲ್ಲ ಬೇಡ್ಕೋಬೇಕು ಅಂತ DVG ಅವರು ಹೇಳ್ತಾರೆ. ಸೊ ಎಲ್ರು ನಗಿಸ್ತಾ ಅವರು ನಗ್ತಾ ಅಂತ ಒಂದು ಬ್ಯೂಟಿಫುಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದಿದ್ದು ಯಾರು ಅಂತ ಯೋಚನೆ ಎಲ್ಲ ಮಾಡ್ತಾ ಇದ್ದಾಗ ನನಗೆ ಮನ್ಸಿಗೆ ಬಂದಿದ್ದು ದಿಸ್ ಪರ್ಟಿಕ್ಯುಲರ್ ಕನ್ನಡ ಸ್ಟ್ಯಾಂಡಪ್ ಕಾಮಿಡಿಯನ್. ನಾನು ಈ ಸ್ಟ್ಯಾಂಡಪ್ ಕಾಮಿಡಿನ ಸಿಕ್ಕಾಪಟ್ಟೆ ಫ್ರಮ್ ಅನ್ ಇನ್ಸೆಪ್ಷನ್ ಫಾಲೋ ಮಾಡ್ಕೊಂಡೇ ಬರ್ತಾ ಇದ್ದೇನೆ. ಅವ್ರು ಹೇಗೆ ಯೂಸ್ ಮಾಡ್ತಾರೆ, ಅವರ ಇಂಟೆಲೆಕ್ಟ್ ಹಿಂಗ್ ವರ್ಕ್ ಆಗುತ್ತೆ ಇಲ್ಲಿ ಮಾಡ್ಬೇಕಾದ್ರೆ, ಅವ್ರ ವಿಟ್ ಹೇಗೆ ವರ್ಕ್ ಆಗುತ್ತೆ ಅಂತೆಲ್ಲ ವಾಸ್ ವೆರಿ ನೈಸ್ ಕ್ಲೀನ್ ಕಾಮಿಡಿ ವಿತೌಟ್ ಅನ್ ಅಯೋಟ್ ಆಫ್ ವಲ್ಗ್ಯಾರಿಟಿ. ಸೊ ಇವ್ರನ್ನ ಕರ್ಸೋಣ ಅಂತ ಅನ್ಕೊಂಡೆ. ಸೊ ನಾ ಕರೆದೆ, ಹಿ ವಾಸ್ ವೆರಿ ಮಚ್ ಎಕ್ಸೈಟೆಡ್ ಟು ಕಮ್. ಅದಾಗಿದ ತಕ್ಷಣ ದ ನೆಕ್ಸ್ಟ್ ಥಿಂಗ್ ದಿಸ್, ಅವ್ರ ಪ್ರೊಫೈಲ್ ನೋಡಿದ ತಕ್ಷಣ ಗೊತ್ತಾಯ್ತು ಹಿ ವಾಸ್ ವರ್ಕಿಂಗ್ ಇನ್ ಅ ಮೀಡಿಯಾ. ಇಟ್ ವಾಸ್ ನ್ಯೂಸ್ ಮೀಡಿಯಾ, ಎಂಟರ್ಟೈನ್ಮೆಂಟ್ ಮೀಡಿಯಾ, ಅಂಡ್ ಹಿ ವಾಸ್ ಅನ್ ಫಿಲ್ಮ್ ಮೇಕರ್ ಒನ್ಸ್ ಅಪಾನ್ ಎ ಟೈಮ್. And he is a stand-up comedian, online content creator, and also as a content creator for MNCs by using various AI technology. Aಷ್ಟೇ ಅಲ್ಲದೆ he is now currently a co-founder of one of the spiritual channel. ಅದಕ್ಕೆ ಇವನ್ a content creator also. ಸೊ ಇಷ್ಟೆಲ್ಲ ಇದ್ದಾಗ ಐ ಫೆಲ್ಟ್ ಈ ವ್ಯಕ್ತಿನ ಬರೀ ನಾನು ಸ್ಟ್ಯಾಂಡಪ್ ಕಾಮಿಡಿಗೆ ಟ್ಯಾಗ್ ಮಾಡಬಾರ್ದು, ಲೆಟ್ ಮೀ ಆಸ್ಕ್ ಅದರ್ ಕ್ವಶನ್ಸ್ ವಿತ್ ವೇರಿಯಸ್ ಡಿಫ್ರೆಂಟ್ ಫೀಲ್ಡ್ಸ್ ಅಂದ್ಬಿಟ್ಟು ವಿ ಹ್ಯಾವ್ ಗಾಟ್ ಇಟ್. ಸೊ ನಮ್ಮ ಇದನ್ನ ಕೇಳಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಶೋಗೆ ಎಕ್ಸ್ಚೇಂಜ್ ರೂಮ್ಗೆ ಒಬ್ಬರು ಸೆಲೆಬ್ರಿಟಿ ಬಂದಿದ್ದಾರೆ ವಿತ್ ಸೋ ಮಚ್ ಆಫ್ ಫಾಲೋವರ್ಸ್. ಸೊ ಅವ್ರನ್ನ ಹ್ಯಾಂಡಲ್ ಮಾಡೋದಲ್ದೆ ಅವರ ಹಿಂದೆ ಇರುವಂಥ ಫ್ಯಾನ್ಸ್ನು ಹ್ಯಾಂಡಲ್ ಮಾಡೋದು ಇಸ್ ಅ ಬಿಗ್ ಜವಾಬ್ದಾರಿ ನಮಗೆ. ಸೊ ವಿ ಡೋಂಟ್ ನೋ ಹೌ ಇಟ್ ಗೋಸ್. ವೆರಿ ಎಕ್ಸೈಟೆಡ್ ಟು ಟಾಕ್ ಟು ದಿಸ್ ಪರ್ಸನ್, ಒನ್ ಆಫ್ ದ ಅಮೇಸಿಂಗ್ ಪರ್ಸನ್ whom I have seen. So without a further ado, let's give it up for Gautam Shravan Kumar, GSKism. Welcome to the show. ತುಂಬಾನೇ ಜಾಸ್ತಿ ಹೇಳಿದ್ರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಇಂಟ್ರೊಡಕ್ಷನ್. ಇಷ್ಟೆಲ್ಲ ಬಿಲ್ಡಪ್ ಯಾರು ಕೊಟ್ಟಿರ್ಲಿಲ್ಲ ಇದುವರೆಗೂ. ನಾನು ಇಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ ನಾನು. ಐ ವಾಸ್ ವೈಟಿಂಗ್, ಪ್ರಾಬಬಲಿ ನೀವು ವೀಕೆಂಡ್ ವಿತ್ ರಮೇಶ್ ಸೀಸನ್ 10 ಹೋದಾಗ ಇದನ್ನೆಲ್ಲ ಹೇಳ್ತಾರೆ ಯಾರು ಅಂತ, ಬಟ್ ಸೊ ವಿಲ್ ಕೀಪ್ ಇಟ್ ಹಿಯರ್. ಸೊ ನನ್ನ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ವಶನ್ ವಿಚ್ ಐ ವಾಂಟ್ ಟು ಆಸ್ಕ್, ವಿಚ್ ಆರ್ ವೆರಿ ಕ್ಯೂರಿಯಸ್ ಅಬೌಟ್ ಆಲ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್, ನಿಮ್ಮ ಥಾಟ್ ಪ್ರಾಸೆಸ್ ಬರಿಬೇಕಾದ್ರೆ ವೆನ್ ಯು ರೈಟ್ ಫಾರ್ ದ ಜೋಕ್ಸ್, ನೀವು ಅದನ್ನ ಫಸ್ಟ್ ಒಂದು ಸಮಸ್ಯೆನ ಡೊಂಕಿದೆ ಅಂತ ನೋಡಿ ಕ್ರಿಟಿಕ್ ಆಗಿ ಬರೀತೀರೋ, ಅಥವಾ ಹೌ ಡಸ್ ಯುವರ್ ಥಾಟ್ ಪ್ರಾಸೆಸ್ ವರ್ಕ್? ಸೊ ಒಂದು ಡೊಂಕ್ ಕಾಣಿಸುತ್ತೆ ಅಂದ್ರೆ ಅದು ಹಿಂಗೆ ಜೀವನದಲ್ಲಿ ಏನಾದ್ರು ನೋಡ್ತಾ ಇಲ್ಲೇನೋ ಒಂದು ಸರಿ ಇಲ್ಲ ಅಂತ ಕಾಣಿಸುತ್ತೆ. ಕಾಣಿಸಿದ್ಮೇಲಿಂದ ಆಮೇಲಿಂದ ಅದಕ್ಕೊಂದು ಪ್ರಿಮೈಸ್ ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಒಂದೊಂದ್ಸಲ ಪಂಚ್ ಫಸ್ಟ್ ಸಿಗುತ್ತೆ. ಸೊ ಜೋಕ್ಸ್ ಹಿಂಗೆ ವರ್ಕ್ ಆಗೋದಲ್ಲ, ಫಸ್ಟ್ ಯುಲ್ ಹ್ಯಾವ್ ಪ್ರಿಮೈಸ್ ಅಂಡ್ ಆಫ್ಟರ್ ದಟ್ ಯುಲ್ ಹ್ಯಾವ್ ದ ಪಂಚ್. ಸೊ ಟಿಪಿಕಲಿ ಸ್ಟ್ಯಾಂಡಪ್ ಕಾಮಿಡಿ ಇದು ಜೋಕ್ ಸ್ಟ್ರಕ್ಚರೇ ಇದು, ಒಂದು ಪ್ರಿಮೈಸು ಮತ್ತು ಒಂದು ಪಂಚ್. ಸೊ ಫಸ್ಟಿಗೆನೆ ಒಂದೊಂದ್ಸಲ ಮೋಸ್ಟ್ ಆಫ್ ದ ಟೈಮ್ಸ್ ಪಂಚ್ ಸಿಕ್ಬಿಡುತ್ತೆ. ಇದ್ರ ಹಿಂದೆ ಒಂದು ಪ್ರಿಮೈಸ್ ಬಿಲ್ಡ್ ಮಾಡ್ಬೋದು ಅಂತ ಅನ್ಸಿ ಆಮೇಲಿಂದ ಪ್ರಿಮೈಸ್ ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ಕೊಡ್ಬೋದಾ? ಸೊ ಆಫೀಸಲ್ಲಿ ಕೂತಿರ್ತೀವಿ, ಮಾರ್ಚ್ ತಿಂಗಳು ಬಂದಿರತ್ತೆ, ಇನ್ನೇನು ವಿಮೆನ್ಸ್ ಡೇ ಆಗ್ಬೇಕು ಅಂತ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಮ್ಯಾನೇಜರ್ ಒಂದು ಮೀಟಿಂಗ್ ಕರೀತಾನೆ, ಕರೆದು ಹೇಳ್ತಾನೆ
ವಿಮೆನ್ಸ್ ಡೇ ಬರ್ತಾ ಇದೆ, ನಾವು ಸೆಲೆಬ್ರೇಟ್ ಮಾಡಬೇಕು ವಿಮೆನ್ಸ್ ಡೇನ. ಈ ವಿಮೆನ್ಸ್ ಡೇ ಮೂಲಕ ನಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂತಂದರೆ, ಒಂದು ಹೆಣ್ಣಿಗೆ ತಾನು ಏನು ಮಾಡಬೇಕು ಅದ್ರ ಎಲ್ಲದ್ರಲ್ಲೂ ಸ್ವಾತಂತ್ರ್ಯ ಇರಬೇಕು. ತಾನು ಏನು ಬಟ್ಟೆ ಹಾಕ್ಕೊಳ್ತಾಳೆ ಅದನ್ನ ಯಾರು ಹೇಳೋ ಥರ ಇರಬಾರ್ದು. ವೆರಿ ಗುಡ್. ಇದನ್ನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ನೀವೆಲ್ಲರೂ ನಾಳೆ ದಿವಸ ಸೀರೆ ಉಟ್ಕೊಂಡು ಬನ್ನಿ. ಅದಕ್ಕೆಲ್ಲ ಕುತ್ಕೊಂಡು ಚಪಾಳೆ ತಟ್ತಾ ಇದಾರೆ, ಯಾರಿಗೂ ರಿಯಲೈಸ್ ಆಗ್ತಾ ಇಲ್ಲ ಅಲ್ಲಿ ವಿರೋಧಾಭಾಸ. ಓ ಅಂದ್ರೆ ಹೇಳೋದೊಂದು ಮಾಡೋದು ಹೈಪೋಕ್ರಸಿ. ಯಾ ಅಂದ್ರೆ ಯಾರಿಗೂ ಕಾಣಿಸ್ತಾ ಇಲ್ಲ ಅದನ್ನ. ಅಂದ್ರೆ ನಾನು ಒಂದ್ ದಿವಸ ಇದು ಆಕ್ಚುಲಿ ಆಗಿರೋದು ಇದು. ಹಾ ಅಂದ್ರೆ ಅಲ್ಲಿ ಒಂದ್ ಕಡೆ ಹೇಳ್ತಾ ಇದಾರೆ ಸ್ವಾತಂತ್ರ್ಯ ಇರಬೇಕು ಅಂತ, ಅಂಡ್ ಆ ಸ್ವಾತಂತ್ರ್ಯ ಇದ್ಕೊಂಡು ನೀನ್ ಏನ್ ಮಾಡ್ಬೇಕು ಅಂತ ನಾನ್ ನಿನಗೆ ಹೇಳ್ತೀನಿ ಅಂತ ಅವ್ನು ಹೇಳ್ತಾ ಇದ್ದಾನೆ. ನೈಸ್. ಅಂಡ್ ವಾಟ್ ಐ ಫೀಲ್ ಇಸ್ ಕಾಮಿಡಿ ಆಲ್ವೇಸ್ ಎಕ್ಸ್ಪೋಸಸ್ ನಮ್ಮಲ್ಲಿ ಇರ್ತಕ್ಕಂತ ಹೈಪೋಕ್ರಸಿನ ಮೋಸ್ಟ್ ಆಫ್ ದ ಟೈಮ್ಸ್. ಅದು ಟ್ರಾಲಿಂಗ್ ಆಗಿರ್ಬೋದು, ಸರ್ಕ್ಯಾಸಮ್ ಆಗಿರ್ಬೋದು, ವಿಚ್ ಐ ಸಿ ದಿಸ್. ಐ ಮೀನ್ ಐ ಯೂಶಲಿ ಈ ತರ ಕಾಮಿಡಿ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಈ ಹೈಪೋಕ್ರಸಿ ಲೆವೆಲ್ ಅವರು ಕೆಲವೊಮ್ಮೆ ಎಲ್ಲೋಗ್ತಾರೆ ಅಂದ್ರೆ, ಓಕೆ ದಿಸ್ ಇಸ್ ಅ ವೆರಿ ಕಾಮನ್ ಥಿಂಗ್ ವಿಚ್ ಯು ಡೂ. ಇಲ್ಲಲ್ಲ, ಕೆಲವೊಮ್ಮೆ ಹೈಪೋಕ್ರಸಿ ಹೊಟ್ಟೋಗುತ್ತೆ, ಪೊಲಿಟಿಕಲ್ ಆಂಗಲ್ ಕೊಟ್ಟೋಗುತ್ತೆ. ಸೊ ಹೌ ಪ್ರೆಷರೈಸಿಂಗ್ ಇಟ್ ಇಸ್ ವೆನ್ ಯು ಡೂ ಸಮಥಿಂಗ್ ಆನ್ ಅ ಲ್ಯಾಂಗ್ವೇಜ್ ಅಥವಾ ಒಂದು ಡೆಮೋಗ್ರಫಿನಲ್ಲಿ ಒಂದು ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಮಾಡಿದಾಗ, ಹೌ ಇಸ್ ದಟ್ ಗೋಯಿಂಗ್ ಟು ವರ್ಕ್? ಜನರಲಿ ನಾವು ಮೆಜರ್ ಮಾಡ್ತೀವಿ ಇದಕ್ಕೆ ಕಾನ್ಸಿಕ್ವೆನ್ಸ್ ಏನಿರಕ್ ಸಾಧ್ಯ ಇದೆ ಅಂತ. ಯು ಕಾನ್ಶಿಯಸ್ಲಿ ಪುಟ್ ಅನ್ ಎಫರ್ಟ್ ಟು ಮೆಜರ್ ಇಟ್. ಓಕೆ. ಅಂದ್ರೆ ಕೆಲವೊಂದು ನೋಗೋ ಝೋನ್ಸ್ ಇರುತ್ತೆ, ಅದನ್ನ ಟಚ್ ಮಾಡಬಾರ್ದು. ಅಂದ್ರೆ ಯು ಆಲ್ಸೋ ನೋ ವಾಟ್ ಇಟ್ ಇಸ್, ಐ ಕಾಂಟ್ ಟೆಲ್ ವಾಟ್ ಇಟ್ ಇಸ್. ಸೊ ಕೆಲವೊಂದು ನೋಗೋ ಝೋನ್ಸ್ ಇರುತ್ತೆ, ಅದನ್ನ ಟಚ್ ಮಾಡ್ಲೇಬಾರ್ದು. ಅಂದ್ರೆ ಕಾನ್ಸಿಕ್ವೆನ್ಸ್ ಅಂತಂದ್ರೆ ಈ ಆನ್ಲೈನ್ ಬ್ಯಾಕ್ಲಾಶ್ ಆಗತ್ತೆ ಅಂತಂದ್ರೆ ಅದನ್ನ ನಾನು ಅಷ್ಟೊಂದು ಕೇರ್ ಮಾಡೋದಿಲ್ಲ. ನಾನ್ ಕೇರ್ ಮಾಡೋದಿಲ್ಲ. ಸಮ್ ಕಾಮಿಕ್ಸ್ ಕೇರ್, ಸಮ್ ಕಾಮಿಕ್ಸ್ ಡೋಂಟ್ ಕೇರ್. ಆನ್ಲೈನ್ ಜಸ್ಟ್ ಬ್ಯಾಕ್ಲಾಶ್ ಆಗುತ್ತೆ, ಟ್ರೋಲ್ ಆಗುತ್ತೆ, ಪ್ರೊಫೈಲ್ ರಿಪೋರ್ಟ್ ಆಗುತ್ತೆ ಅಂದ್ರೆ ನನಗೇನು ಅಷ್ಟು ಸಮಸ್ಯೆ ಇಲ್ಲ. ಕೆಲವೊಂದು ನೋಗೋ ಝೋನ್ಸ್ ವೇರ್ ದೇರ್ ವಿಲ್ ಬಿ ಫಿಸಿಕಲ್ ಕಾನ್ಸಿಕ್ವೆನ್ಸ್, ಅಂದ್ರೆ ಪಾಸಿಬಲ್ ಅಂತ ಹೇಳ್ತಾ ಇರೋದು ನಾನು. ಇವನ್ ಇನ್ ಕನ್ನಡ ಜೋಕ್ ನಾವು ಆಡಿಟೋರಿಯಂನಲ್ಲಿ ಮಾಡ್ತೀವಲ್ಲ, ಅವಾಗ ಕಾನ್ಸಿಕ್ವೆನ್ಸ್ ಇರೋದಿಲ್ಲ, ಅವಾಗ ಫ್ಲೈ ಆಗ್ಬಿಡುತ್ತೆ. ಬಿಕಾಸ್ ಆ ಆಡಿಯನ್ಸ್ ಜೊತೆಗೆ ನೀವು ಕನೆಕ್ಟ್ ಆಗ್ಬಿಟ್ಟಿರ್ತೀರ. ಅಂಡ್ ಆಲ್ಮೋಸ್ಟ್ ಅವರಿಗೆ ಒಂಥರ ನೀವು ಇವನು ನಮ್ಮವನೇ ಅನ್ನೋದೊಂದು ಫೀಲಿಂಗ್ ಬಂದ್ಬಿಟ್ಟಿರತ್ತೆ. ಕನ್ನಡದಲ್ಲೊಂದು ಜನರಲಿ ಹಿಂಗೆ ಆಗಿರೋದು ನಾನು ನೋಡಿರೋದು. ಯಾವುದೇ ಒಂದು ಜೋಕು ಎಂಥ ಒಂದು ನೀವು ಅಟ್ರೋಷಿಯಸ್ ಇರಲಿ ಅಥವಾ ಲೈನ್ ಕ್ರಾಸ್ ಮಾಡಿರಲಿ, ಆ ಜೋಕು ಆಡಿಟೋರಿಯಂ ಒಳಗಡೆ ಏನೂ ಆಗೋದಿಲ್ಲ. ಅಂದ್ರೆ ಯಾರಾದ್ರೂ ಬೇಜಾರು ಮಾಡ್ಕೊಂಡ್ರು ನಗದಲ್ಲೇ ಸುಮ್ಮನೆ ಹೋಗ್ತಾರೆ ಹೊರತು ಬಂದು ಏನೋ ಒಂದು ಬೈಯೋದು ಅವೆಲ್ಲ ಆಗಿಲ್ಲ. ಬಟ್ ಯಾವಾಗ ಅದನ್ನ ನೀವು ಆನ್ಲೈನ್ ಹಾಕ್ತಿರಲ್ಲ, ಅವಾಗ ನಿಮ್ಮ ಕಾಮಿಡಿನ ಇಷ್ಟಪಡೋಂಥ ಆಡಿಯನ್ಸ್ ತನಕ ಮಾತ್ರ ಹೋಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಇವಾಗ ಆಡಿಟೋರಿಯಂನಲ್ಲಿ ಅಫ್ಕೋರ್ಸ್ ಯು ವಿಲ್ ಅನೌನ್ಸ್ ಯುವರ್ ಶೋ, ನಿಮ್ಮ ಶೋ ಅನೌನ್ಸ್ ಮಾಡ್ತೀರಾ, ನಿಮ್ಮ ಕಾಮಿಡಿಗೆ ರೆಸೊನೇಟ್ ಆಗೋಂಥವ್ರು ಮಾತ್ರ ಬರ್ತಾರೆ ಆಡಿಟೋರಿಯಂನಲ್ಲಿ. ಅಂದ್ರೆ ನೀವಿಷ್ಟ ಅದಕ್ಕೇನೆ ಬರ್ತಾರೆ. ಬಟ್ ಆನ್ಲೈನ್ ಹಾಗೆ ಆಗಕ್ಕಾಗಲ್ಲ. ಯಾರ ಹತ್ರ ಬೇಕಾದ್ರೂ ನಮ್ಮ ಒಂದು ಕಾಮಿಡಿ ಹೋಗ್ಬೋದು, ನಮ್ಮ ರೀಲ್ ಹೋಗ್ಬೋದು, ನಮ್ಮ ಯೂಟ್ಯೂಬ್ ವಿಡಿಯೋ ಹೋಗ್ಬೋದು. ಅವ್ರು ನೋಡ್ತಾರೆ, ನೋಡಿದಾಗ ಅವ್ರಿಗೆ ಬೇಜಾರಾಗತ್ತೋ ಸಿಟ್ಟು ಬರುತ್ತೋ, ಆಮೇಲಿಂದ ಅವ್ರು ಅದಕ್ಕೆ ಬ್ಯಾಕ್ಲಾಶ್ ಮಾಡ್ತಾರೆ. ಸೊ ಅದು ಆನ್ಲೈನ್ ಮಾತ್ರ ಆಗತ್ತೆ. ನಾವು ಮೆಜರ್ ಮಾಡ್ತೀವಿ ಕಾನ್ಸಿಕ್ವೆನ್ಸಸ್ನ. ಅಂದ್ರೆ ಇಲ್ಲಿ ಇಂಥ ಕಡೆ ಹೆಚ್ಚಿಗೆ ಕಾನ್ಸಿಕ್ವೆನ್ಸ್ ಏನೂ ಇಲ್ಲ ಅಂತಂದ್ರೆ, ಅಂದ್ರೆ ಅದೊಂದು ಥಿನ್ ಲೈನ್. ಅದು ಏನೂ ಅಬ್ಸಲ್ಯೂಟ್ಲಿ ಝೀರೋ ಕಾನ್ಸಿಕ್ವೆನ್ಸ್ ಅಂತಂದ್ರೆ ನಮ್ಗೆ ಎಂಗೇಜ್ಮೆಂಟ್ ಸಿಗೋದಿಲ್ಲ ಅಲ್ಲ. ಸೊ ಒಂದ್ ಸ್ವಲ್ಪ ಇರಬೇಕು, ಒಂದ್ ಸ್ವಲ್ಪ ಕಾಂಟ್ರವರ್ಸಿ ಇರಬೇಕು ಅಂದ್ಬಿಟ್ಟು. ಕಾಂಟ್ರವರ್ಸಿ ಅಲ್ಲ, ಬಟ್ ಎಂಗೇಜ್ಮೆಂಟ್ ಇರೋ ತರ ಟಾಪಿಕ್ ಇರಬೇಕು. ಬಟ್ ನಮ್ ತನಕ ಏನು ಬರಬಾರ್ದು ಅನ್ನೋದೊಂದು ಅದೊಂದು ಸ್ವೀಟ್ ಸ್ಪಾಟ್ ವೇರ್ ಸೇಫ್ಟಿ ನೆಟ್ ಇಂದ ಒಂದ್ ಚೂರು ಆಚೆ ಬರ್ತೀವಿ, ಬಟ್ ತೀರಾ ಆ ಕಡೆ ಎಲ್ಲೋ ಹೋಗೋದಿಲ್ಲ. ಬಿಕಾಸ್ ಇನ್ ಅದರ್ ಇಂಡಿಯನ್ ಸ್ಟ್ಯಾಂಡ್ ಅಪ್ ಕಾಮಿಡೀಸ್ ಎಸ್ಪೆಷಲಿ ವೆನ್ ನಾರ್ತ್ ಇಂಡಿಯಾ ಅಲ್ಲೆಲ್ಲ ನೋಡಿದೆ, ಪೀಪಲ್ ಹ್ಯಾವ್ ಕ್ಯಾನ್ಸಲ್ಡ್ ಇಟ್. ಈಗ ಹೋಗಿ ಹೊಡೆದು ಈ ಆಡಿಟೋರಿಯಂನೆಲ್ಲ ಡ್ಯಾಮೇಜ್ ಮಾಡಿ ಹೊಡೆದು ಬಂದಿದ್ದಾರೆ. ಐ ಥಿಂಕ್ ಇವನ್ ಇನ್ ಕನ್ನಡ ಒನ್ ಆಫ್ ದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಯಾವ್ದೋ ಒಂದು ಆಕ್ಟರ್ ಬಗ್ಗೆ ಏನೋ ಹೇಳಿದಕ್ಕೆ ಹಿಸ್ ಎಂಟೈರ್ ಫ್ಯಾನ್ಸ್ ಕೇಮ್ ಬ್ಯಾಕ್ಲಾಶ್ ಎಲ್ಲ ಇರುತ್ತೆ. ಸೊ I'm just telling, as you're a creative person, you will be performing in different variety of events. ಈಗ ನೀವು ನಿಮ್ಮದೇ ಇಂಡಿವಿಜುವಲ್ ಶೋ ಮಾಡಿದ್ರೆ ಓಕೆ, ಯು ಹ್ಯಾವ್ ಆಲ್ ದ ಫ್ರೀಡಮ್ ಆಫ್ ಚಾಯ್ಸಸ್. your corporate shows, they will call you. Allu they will tell you should not do jokes on religion, don't do jokes on language, don't do jokes on gender, don't do jokes on community, don't do jokes on other countries or anything, don't do jokes on color, don't do jokes on physical appearance. ಈ 7, 8, 10 aspects ಬಿಟ್ಬಿಟ್ಟು ಜೋಕ್ ಮಾಡಿ ಅಂತಾರೆ. ಎಲ್ಲಿಂದ ಹುಡುಕ್ತಿರ ಅಂತ ಕಡೆ ನಿಮ್ಗೆ ಕಾರ್ಪೊರೇಟ್ಸ್ ಅಲ್ಲಿ ಹಿಂಗೇನೆ ನಡೆಯೋದು. ನಿಜ ನೀವು ಹೇಳಿದ್ದು.
ಕರೀತಾರೆ ಇಂಥದ್ದು ಒಂದು 15 ಟಾಪಿಕ್ಸ್ they'll give you and they'll tell you don't do jokes on this ಅಂತ. ಆಮೇಲಿಂದ you'll be left with ಒಂದು ಆನೆ, ಒಂದು ಇರುವೆ, ಅದೇ ಆನೆ ಇರುವೆ ಜೋಕ್ಸ್ ಇರತ್ತಲ್ಲ, ಇರುವೆ ಹೋಗ್ತಾ ಇರತ್ತಂತೆ, ಆನೆ ಕೇಳುತ್ತಂತೆ ನಿನ್ ಚಡ್ಡಿ ಕೊಡು ಅಂತ. ಏನಕ್ಕೆ ಅಂದ್ರೆ ನಂಗೆ ಶಾಮಿಯಾನ ಮಾಡಬೇಕು ಅಂತದೇ ಜೋಕ್ಸ್ ಉಳಿಯೋದು ಆಮೇಲೆ. ಸೊ ಇಲ್ಲ ಅಂದ್ರೆ ಇದೊಂದೊಂದು ಸ್ವಲ್ಪ ಅಂದ್ರೆ ಉತ್ಪ್ರೇಕ್ಷೆ ಮಾಡದೇ ಇದನ್ನ, ಬಟ್ ತುಂಬಾ ಲಿಮಿಟ್ ಮಾಡ್ತಾರೆ ಕಾರ್ಪೊರೇಟ್ಸ್ ಅಲ್ಲಿ. ಅಂಡ್ ದಟ್ ಇಸ್ ಹೌ ಇಟ್ ವರ್ಕ್ಸ್ ದೇರ್. ಅಂದ್ರೆ ತುಂಬಾ ವೈಡ್ ವೆರೈಟಿ ಆಫ್ ಪೀಪಲ್ ಇರ್ತಾರೆ ಅಲ್ಲಿ ಆಡಿಯನ್ಸ್. ಅಲ್ಲಿ ಹಿಂಗೆ ಮಾಡ್ಬೇಕಾಗತ್ತೆ. ಲೈಕ್ ಇವಾಗ ಹಲವು ತರ ತುಂಬಾ ಡೈವರ್ಸ್ ಆಡಿಯನ್ಸ್ ಇರ್ತಾರೆ. ಅಂಡ್ ಯಾವನೊಬ್ಬ ಆರ್ಗನೈಸ್ ಮಾಡಿರ್ತಾನ ಅದನ್ನ, ಅವನು ಕಾಮಿಡಿಯನ್ ಯಾವನ್ ಬಂದು ಅವ್ನು ಏನಾದ್ರು ಒಂದ್ ಸ್ವಲ್ಪ ಅಫೆನ್ಸಿವ್ ಏನಾದ್ರು ಹೇಳ್ದ ಅಂತಂದ್ರು ಆಮೇಲಿಂದ ಆರ್ಗನೈಸರ್ನ ಹಿಡ್ಕೋತಾರೆ. ಕಾಮಿಡಿಯನ್ ಬಂದ್ ಜೋಕ್ ಮಾಡಿ ಅವ್ನು ಚೆಕ್ ತಗೊಂಡು ಹೊಟ್ಟೋಗ್ಬಿಡ್ತಾನೆ, ಆರ್ಗನೈಸರ್ನ ಹಿಡ್ಕೋತಾರೆ. ಸೊ ಕಾರ್ಪೊರೇಟ್ಸ್ ಅಲ್ಲಿ ಹಂಗೇನೆ ವರ್ಕ್ ಆಗೋದು, ಅದು ಏನು ಮಾಡಕ್ ಆಗೋದಿಲ್ಲ. ದಟ್ಸ್ ಹೌ ಇಟ್ ಇಸ್. ಬಟ್ isn't it limiting your creative process? ಸಿ ಇಟ್ ಇಸ್, ಬಟ್ ನಾವ್ ಇದನ್ನ ಫೈಟ್ ಮಾಡಕ್ ಆಗೋದಿಲ್ಲ. ನಾವ್ ಇದ್ರೊಳಗಡೆನೆ ಆಪರೇಟ್ ಮಾಡ್ಬೇಕಾಗತ್ತೆ. ಬಿಕಾಸ್ ಅವ್ರು ಯಾರು ಲಿಮಿಟ್ ಮಾಡ್ತಾ ಇರಲ್ಲ, ಹಿ ಇಸ್ ದ ಒನ್ ಹೂ ಇಸ್ ಪೇಯಿಂಗ್ ಅಸ್ ಆಲ್ಸೋ. ಇವಾಗ ಅವ್ನು ನಮಗ್ ದುಡ್ಡು ಕೊಡ್ತಾ ಇದ್ದಾನೆ ಅಂತಂದ್ರೆ ಅವ್ನು ಹೇಳ್ದಂಗ್ ನಾವು ಒಂದ್ ಮಟ್ಟಿಗೆ ಮಾಡ್ಬೇಕು. Coming back to the same thing which you say, a dichotomy ಇರುತ್ತೆ, ವೇರ್ ಪೀಪಲ್ ಹೇಳೋದೊಂದು ಮಾಡೋದೊಂದು, ಅದೆಲ್ಲ ನಮಗೆ ಎದ್ದು ಕಾಣೋದು ಇಂಥ ಫೋರಮ್ಸ್ ಅಲ್ಲೇ. ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್, ಐ ಹ್ಯಾವ್ ಸೀನ್ ಒನ್ ಆಫ್ ಯುವರ್ ಜೋಕ್ಸ್ ವೇರ್ ಯು ಸೇ, ಇಲ್ಲಿ ಯಾರ್ಯಾರು ಗೊತ್ತು ಹಿಂದಿ ನಮ್ಮ ರಾಷ್ಟ್ರದ ಭಾಷೆ ಅಂದಾಗ ಎಷ್ಟೊಂದ್ ಜನ ಎಷ್ಟು ಡಿಸ್ಅಗ್ರಿ ಮಾಡ್ತೀರಾ ಅಂದಾಗ ಎಷ್ಟೊಂದ್ ಜನ ಕೈ ಎತ್ತಿದ್ರು. ನೀವ್ ಇದನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ, ನಮ್ಮ ಹಿಂದಿ ರಾಷ್ಟ್ರದ ಭಾಷೆ ಅಂತ ಕೇಳಿದೆ, ರಾಷ್ಟ್ರೀಯ ಭಾಷೆ ಅಂತ ಹೇಳಲಿಲ್ಲ ಅಂದ್ರೆ. ಸೊ ನಮ್ಮಲ್ಲೇನೆ ವಿ ಹ್ಯಾವ್, ನಮ್ಗೆ ನಮ್ಮ ಭಾಷೆ ಸರಿ ಗೊತ್ತಿಲ್ದೇನೆ ವಿ ಸ್ಟಿಲ್ ಹ್ಯಾವ್ ದಿಸ್. ಸೊ ಮೈ ಕ್ವಶನ್ ವಾಸ್, ಈ ತರ ನಮ್ಮಲ್ಲೇ ಎಷ್ಟೊಂದು ಡೊಂಕುಗಳಿರುತ್ತೆ, ನಾವು ನಮ್ಮ ಭಾಷೆನೇ ಅರ್ಥ ಮಾಡ್ಕೊಂಡಿರಲ್ಲ ಸರಿಗೆ, ಆದ್ರೂ ಕೂಡ ಇನ್ನೊಂದು ಭಾಷೆನ ಆಲ್ವೇಸ್ ಮಾಡ್ತಾ ಇರ್ತೀವಿ. ಹಾಗೇನೆ ಇಟ್ ಕಮ್ಸ್ ವಿತ್ ರಿಲಿಜಿಯನ್, ಐಡಿಯಾಲಜಿ, ಪಾಲಿಟಿಕ್ಸ್ ಅಂಡ್ ಆಲ್. ಹೌ ಡು ಯು ಬ್ಯಾಲೆನ್ಸ್ ದ ಕ್ರೌಡ್? ಕಾನ್ಶಿಯಸ್ಲಿ ನಾನು ಯಾವತ್ತೂ ಮಾಡಿಲ್ಲ ಬ್ಯಾಲೆನ್ಸ್ ಅಂತ, ಏನ್ ಮಾಡಿಲ್ಲ. ಅಂದ್ರೆ ಸಿ ಅದೇ ಹೇಳದ್ನಲ್ಲ, ಕಾನ್ಸಿಕ್ವೆನ್ಸ್ ವೇ ಏನ್ ಮಾಡ್ತೀನಿ ಯಾವ್ದಾದ್ರು ಜೋಕ್ನ ಪರ್ಫಾರ್ಮ್ ಮಾಡಕ್ ಮುಂಚೆ. ಪರ್ಫಾರ್ಮ್ ಮಾಡಿದಾಗ್ಲೂ ಕೆಲವೊಂದ್ಸಲ ಫ್ಲೈ ಆಗ್ಬಿಡತ್ತೆ, ಬಟ್ ಆನ್ಲೈನ್ ಹಾಕಕ್ ಮುಂಚೆ ವೇ ಮಾಡ್ತೀನಿ. ಈ ಲೈನ್ ಹಾಕ್ಬೇಕಾ, ಈ ಲೈನ್ ಹಾಕ್ಬಾರ್ದ, ಈ ಲೈನ್ ಹಾಕಿದ್ರೆ ಕೇಸ್ ಆಗುತ್ತಾ? ಕೇಸ್ ಅಲ್ಲ, ಕೇಸ್ ಆಗಕ್ ಸಾಧ್ಯ ಇರುತ್ತೆ. ನಮ್ಮಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಸರ್ಟನ್ ಪರ್ಸನಾಲಿಟಿ ಬಗ್ಗೆ ಮಾತಾಡಿದ್ರೆ, ಆ ಪರ್ಸನಾಲಿಟಿ ಅಂದ್ರೆ ತುಂಬಾ ಯಾರೊಬ್ರು ಗ್ರೇಟ್ ಲೆಜೆಂಡರಿ ಪರ್ಸನಾಲಿಟಿ ಆಗ್ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅವರು ಫ್ರೀಡಮ್ ತಂದು ಕೊಟ್ಟಿರ್ತಾರೆ ನಮ್ಗೆ, ಆ ಥರದ್ದು ಏನಾದ್ರು ಇರುತ್ತೆ. ಸೊ ಅಂತ ಪರ್ಸನಾಲಿಟಿ ಮೇಲೆ ನಾವು ಏನಾದ್ರು ಲೈನ್ ತಗೊಂಡ್ರೆ ಅಥವಾ ಜೋಕ್ ನಲ್ಲಿ ಅವ್ರನ್ನ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಇಟ್ ಕ್ಯಾನ್ ಅಟ್ರಾಕ್ಟ್ ಅ ಕೇಸ್. ಸೊ ಅಂತ ಟೈಮ್ ನಲ್ಲಿ ಅದನ್ನೆಲ್ಲ ಅವಾಯ್ಡ್ ಮಾಡ್ತೀವಿ. ಲೀಗಲ್ ಕಾನ್ಸಿಕ್ವೆನ್ಸ್ ಯಾವ್ದಾದ್ರು ಇರುತ್ತೆ, ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡ್ತೀವಿ ಅದನ್ನ. So this is one thing which I wanted to know. ಆಮೇಲೆ ಇನ್ನೊಂದೇನಂದ್ರೆ which we not so welcoming as an audience. ನಮ್ಮ ಇಂಡಿಯನ್ಸ್ ಅಲ್ಲೆಲ್ಲ ನೋಡಿದಾಗ ಒಂದು ರೋಸ್ಟ್ ಸಿಸ್ಟಮ್ ಅಂತ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ನಡೆಯುತ್ತೆ. ನಮ್ಮ ಇಂಡಿಯಾದಲ್ಲಿ ಈ ರೋಸ್ಟ್ ಸಿಸ್ಟಮ್ ಅನ್ನೋದು ವರ್ಕ್ ಆಗಲ್ಲ, ಅಥವಾ ನಾವು ವಾಟ್ ವಿ ಸಿ ಇಟ್ ಆಸ್ ಕ್ರೌಡ್ ವರ್ಕ್ ಅಂತ ಮಾಡ್ತಾರೆ. ಅಂಡ್ ಅನ್ಫಾರ್ಚುನೇಟ್ಲಿ ಕ್ರೌಡ್ ವರ್ಕ್ ಇಸ್ ಗೆಟಿಂಗ್ ಇನ್ ಟು ರೋಸ್ಟಿಂಗ್ ದ ಆಡಿಯನ್ಸ್ ಓನ್ಲಿ. ಸೊ ವಾಟ್ ಇಸ್ ಯುವರ್ ಟೇಕ್ ಆನ್ ಇಟ್? ಅಂದ್ರೆ ಬಂದಿರೋರ್ನು ಟ್ರಾಲ್ ಮಾಡುವಂತದ್ದು ಟೇಕ್ ಎಲ್ಲ ತಗೋತಾ ಇರ್ತಾರಲ್ಲ, ಹೌ audience are welcoming to it, but there are other set of audience who also feels offensive for it. ಸೊ ಈ ರೋಸ್ಟ್ದು ನಂಗೆ ಗೊತ್ತಿಲ್ಲ, ನಾನು ಲೈವ್ ಆಡಿಯನ್ಸ್ ಆಗಿ ನಾನು ಎಲ್ಲೂ ನೋಡಿಲ್ಲ ಇದನ್ನ. ಬಟ್ ಅದೇ AIB ರೋಸ್ಟ್ ಶುರು ಆಗಿದ್ದು ತಾನೇ, ಅದು ಅಲ್ಲಿಂದ 2014 or 2015 ಆ ಟೈಮ್ ನಲ್ಲಿ ಶುರು ಆಯ್ತು. ಸೊ ನಂಗೆ ಅದು ಹಾಸ್ಯಾಸ್ಪದ ಅನ್ಸಿದ್ದೇನಂದ್ರೆ, ಅಲ್ಲಿ ರೋಸ್ಟ್ ಟೈಮ್ ನಲ್ಲಿ ಅಲ್ಲಿ ಯಾರ್ಯಾರಿದ್ರು ಅವ್ರು ಎಲ್ರಿಗೂ ಓಕೆ ಇತ್ತು. ಅದೇ ನೋಡಿ, ಅಲ್ಲಿ ಆಡಿಟೋರಿಯಂ ಒಳಗಡೆ ಏನ್ ನಡೀತು ಅದ್ರ ಬಗ್ಗೆ ಪ್ರಾಬ್ಲಮ್. ಯಾವಾಗ ಅದನ್ನ ಆನ್ಲೈನ್ ಹಾಕಿದ್ರು ಅವಾಗ ಬ್ಯಾಕ್ಲಾಶಸ್. ಅಂಡ್ ನಮ್ಮಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ಒಂದು ದೇರ್ ಇಸ್ ಸಮ್ ಸೆಕ್ಷನ್ ವೇರ್ ಪಬ್ಲಿಕ್ ಮೊರಾಲಿಟಿ ಆ ಥರದ್ದೆಲ್ಲ ಏನೇನೋ ಬರುತ್ತೆ, ಆಬ್ಸಿನಿಟಿ ಈ ಥರದ್ದೆಲ್ಲ ಏನೋ ಒಂದು ಸೆಕ್ಷನ್ ಬರುತ್ತೆ. ಸೊ ಅದ್ರ ಅಡಿನಲ್ಲಿ ಇದನ್ನ ನೋಡಿದಾಗ, ಸೊ ಇದೊಂದು ಇಟ್ ಫಾಲ್ಸ್ ಅಂಡರ್ ಗ್ರೇ ಏರಿಯಾ ಅಂತ ಅನ್ಸತ್ತೆ ನನಗೆ. ಸೊ ಅದೊಂದು ಆಗತ್ತೆ. ಜೊತೆಗೆ ನೋಡಿದವ್ರಿಗೆ ಇದು ದಿಸ್ ಇಸ್ ನಾಟ್ ಕಾಮಿಡಿ ಅಂತ ಅನ್ಸುತ್ತೆ. ಅಂದ್ರೆ ಇವಾಗ ರೀಜನ್ ಟು ರೀಜನ್ ನಿಮ್ಗೆ ಟೇಸ್ಟ್ಗಳು ವೇರಿ ಆಗತ್ತೆ. ಹೌದಾ? ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ US ಅಲ್ಲಿ ಏನ್ ನಡೆಯುತ್ತೆ ಅದು ಇಂಡಿಯಾನಲ್ಲಿ ದ ಸೇಮ್ ಥಿಂಗ್ ಮೇ ನಾಟ್ ವರ್ಕ್. ಸೇಮ್ ಥಿಂಗ್, ದ ಥಿಂಗ್ ದಟ್ ವರ್ಕ್ಸ್ ಇನ್ ಇಂಡಿಯಾ ಮೇ ನಾಟ್ ವರ್ಕ್ ಇನ್ ಆಫ್ರಿಕಾ ಆರ್ ಚೈನಾ. ಸೊ
ಆ ಥರ ರೀಜನ್ ಟು ರೀಜನ್ ಅದನ್ನ ಕಸ್ಟಮೈಸ್ ಮಾಡಬೇಕಾಗತ್ತೆ. ಇವಾಗ ಅವರು ಆಸ್ ಕ್ರಿಯೇಟರ್ಸ್ ಏನ್ ಬೇಕಾದ್ರೂ ಅವ್ರಿಗೆ ಇಷ್ಟ ಬಂದಿದ್ದು ಅವ್ರಿಗೆ ಆಚೆ ಹಾಕಕ್ಕೆ ಅವ್ರಿಗೆ ಅವಕಾಶ ಇದೆ ಅಂತಂದ್ರೆ ಅಲ್ಲೇನೆ ಕಮೆಂಟ್ ಸೆಕ್ಷನ್ ನಲ್ಲಿ ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ ಬರೆಯಕ್ಕೆ ನನ್ಗೂ ಅವಕಾಶ ಇರುತ್ತೆ. ಸೊ ಆ ಥರ ಇಟ್ ಪ್ರಾಬಬ್ಲಿ ವಾಸಂಟ್ ದ್ಯಾಟ್ ಫನಿ ಅಂಡ್ ಜನರನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಅದು ಯಶಸ್ವಿ ಆಗ್ಲಿಲ್ಲ. ಅಂಡ್ ಅದ್ರದ್ದು ರಿಸಲ್ಟ್ ಏನಾಯ್ತು ಅದು ಸರಿನಾ ತಪ್ಪಾ ಅದು ಸಪ್ರೇಟ್ ಡಿಸ್ಕಷನ್ ಇರ್ಬೋದು. ಬಟ್ ಮೇ ಬಿ ಇಟ್ ಜಸ್ಟ್ ಡಿಂಟ್ ವರ್ಕ್ ಆ ರೋಸ್ಟ್. ಬಟ್ ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ಬೇರೆ ಬೇರೆ ರೋಸ್ಟ್ಗಳು ಆಗ್ತಾ ಇವೆ. ಅಂದ್ರೆ ಈ ಕುನಾಲ್ ಕಾಮ್ರಾನ ಕೂರಿಸ್ಬಿಟ್ಟು ಒಂದು ಹೊಸ ಕಾಮಿಕ್ಸ್ ರೋಸ್ಟ್ ಮಾಡೋದ್ರಲ್ಲ, that worked out pretty well and ಯಾರಿಗೂ ಏನು offense ಇಲ್ಲ. and Kunal Kamra was also fine with it. So I think that is also because of digital medium has exposing those roasts ಜಾಸ್ತಿ ಜನಕ್ಕೆ ಕಾಂಟೆಂಟ್ ಕನ್ಸ್ಯೂಮ್ ಮಾಡಿ ಇಟ್ಸ್ ಬಿಕಮ್ ನಾರ್ಮಲ್ ಅನ್ಸುತ್ತೆ. AB ಒಂದ್ 10 ವರ್ಷ ಮುಂಚೆ ಮಾಡಿದಾಗ ಇಟ್ ವಾಸ್ ಅ ನ್ಯೂ ಥಿಂಗ್, ahead of times ಅಂತ ಅನ್ಸ್ತು. ಅಂಡ್ ಈಗ ಲೈಕ್ ಯು ಸೆಡ್ ಡಿಫ್ರೆಂಟ್ ರೀಜನ್ ವಿಲ್ ಟೇಕ್ ಡಿಫ್ರೆಂಟ್ ಟೈಪ್ ಆಫ್ ಜೋಕ್ಸ್. ದಿಸ್ ಆಲ್ವೇಸ್ puts me the sense of humor, especially in Karnataka. ನಾರ್ತ್ ಕರ್ನಾಟಕ ಅವರ ಸೆನ್ಸ್ ಆಫ್ ಹ್ಯೂಮರ್ ಎಂಟೈರ್ಲಿ ಡಿಫ್ರೆಂಟ್, ಅವರ ಭಾಷೆ ಡಿಫ್ರೆಂಟ್, ಅವರ ಅಫೆನ್ಸಿವ್ ಇದ್ರೂ ಕೂಡ ಅದು ಕಾಮಿಡಿ ಅನ್ಸುತ್ತೆ. ಅದೇ ನಮ್ಮ ಸೌತ್ ಕರ್ನಾಟಕ ಮೈಸೂರು ಅವರು, ಯು ಬೀಂಗ್ ಅ ಮೈಸೂರು ಹುಡುಗ, ನೀವೆಲ್ಲ ಅಂತದ್ದು ಇಫ್ ಯು ಟ್ರೈ ಟು ಡೂ ಸಡನ್ಲಿ ವೈ ಡಿಡ್ ಗೌತಮ್ಸ್ sense of humor has become this cheap ಅಂತ ಆಗ್ಬಿಡುತ್ತೆ. whereas the person from North Karnataka or even if they're doing that's like a normal love of super fun ಅಂತ ಹೇಳ್ತಾರೆ. You could see that with Pranesh also. ಮಾತಾಡ್ಬೇಕಾದ್ರೆ ಅವ್ರದ್ದು ಹಾಸ್ಯಗಳು ತಿಳಿದ್ರು ಕೂಡ ಭಾಷೆಗಳಲ್ಲಿ they will use ಡ್ಯಾಶ್ ನನ್ ಮಗನೆ ಅಂತೆಲ್ಲ ಯೂಸ್ ಮಾಡ್ಕೊಂಡೆಲ್ಲ ಮಗ ಅಂತೆಲ್ಲ ಯೂಸ್ ಮಾಡ್ತಾರೆ. ಸೊ ನಾವ್ ಯೂಸ್ ಮಾಡಿದಾಗ they feel okay little vulgar ಅಂತ ಅನ್ಸುತ್ತೆ. So this is how they cater. So how do you prepare for these type of audience when you know North Karnataka ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು, ಇಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅಂತಾಗೆಲ್ಲ you will be little conscious on it. ಅದೇ ಇವಾಗ ನಾರ್ತ್ ಕರ್ನಾಟಕ ಆಡಿಯನ್ಸ್ಗೆ, ಸೊ ನಾರ್ತ್ ಕರ್ನಾಟಕದಲ್ಲಿ ನಾನು ಯಾವತ್ತೂ ಪರ್ಫಾರ್ಮ್ ಮಾಡಿಲ್ಲ. ನಾರ್ತ್ ಕರ್ನಾಟಕ ಹೆವಿ ಆಡಿಯನ್ಸ್ಗೆ ಒಂದ್ಸಲ ಪರ್ಫಾರ್ಮ್ ಮಾಡೋ ಅವಕಾಶ ಸಿಕ್ತು. ಸ್ವಲ್ಪ ಇದೇ ತರ ನಾನು ಯೋಚನೆ ಮಾಡಿದೆ ನಾನು ಏನ್ ಮಾಡ್ಲಿ ಅಂತ. ಸೊ ಸ್ವಲ್ಪ ಹೊತ್ತಾದ್ಮೇಲಿಂದ ನಂಗೆ ಅನ್ಸ್ತು ನನ್ನ ಪರ್ಸನಾಲಿಟಿ ಇಷ್ಟು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ನಲ್ಲಿ ನಾನು ಚೇಂಜ್ ಮಾಡಕ್ ಆಗೋದಿಲ್ಲ. ಲೆಟ್ ಮಿ ಬಿ ವಾಟ್ ಐ ಆಮ್. ಇವಾಗ ನಾರ್ತ್ ಕರ್ನಾಟಕದವರು ಮೈಸೂರಿಗೆ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆಲ್ಲ ಬಂದು ಅವ್ರದೇ ಕಾಮಿಡಿ ಮಾಡ್ಬಿಟ್ಟು ಹೋಗ್ತಾರೆ. ನಮ್ಮಲ್ಲೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ನಮ್ದು ಮನೆ ಹತ್ರ ಒಂದು ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಅಥವಾ ದೇವಸ್ಥಾನದ್ದೇ ಬೇರೆ ಯಾವ್ದಾದ್ರು ಕಾರ್ಯಕ್ರಮ ಎಲ್ಲ ಮಾಡಿದಾಗ ನಾರ್ತ್ ಕರ್ನಾಟಕ ಕಾಮಿಕ್ಸ್ನೆಲ್ಲ ಕರೆಸ್ತಾರೆ, ಅವ್ರದೇ ಮಾಡ್ಬಿಟ್ಟು ಹೋಗ್ತಾರೆ. ಬಟ್ ಆಫ್ ಕೋರ್ಸ್ ಅಂದ್ರೆ ಆ ಸ್ಟೇಜ್ದು ಮರ್ಯಾದೆ ಏನೇನಿರುತ್ತೆ ಅದಕ್ಕೆ ಅನುಗುಣವಾಗಿ ಮಾಡ್ತಾರೆ. ಆ ವರ್ಡ್ಸ್ ನ ಯಾವ್ದಾವ್ದನ್ನ ಅವರು ಸೆನ್ಸರ್ ಮಾಡ್ಬೇಕು ಅವ್ರಿಗೂ ಗೊತ್ತಿದೆ ಅದು. ಸೊ ಅದನ್ನ ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ, ಮಾಡ್ಬಿಟ್ಟು ಹೋಗ್ತಾರೆ. ಬಟ್ ನಾರ್ತ್ ಕರ್ನಾಟಕದ ಸೊಗಡೇನಿರುತ್ತೆ ಅದನ್ನೇ ರಿಟೈನ್ ಮಾಡ್ತಾರೆ. ಸೊ ನಾನು ಮೈಸೂರನ್ನಾಗಿ ಅಥವಾ ಇಲ್ಲಿ ಸುಮಾರು ವರ್ಷದಿಂದ ಬೆಂಗಳೂರಲ್ಲಿ ಇದ್ದವನಾಗಿ ನನ್ನ ಎಕ್ಸ್ಪೀರಿಯನ್ಸಸ್ ಏನೇನಿತ್ತು, ನನ್ನ ಕಾಮಿಡಿ ನಾನೇನ್ ಚೇಂಜ್ ಮಾಡ್ಲಿಲ್ಲ. ಸೊ ಅದನ್ನೇ ಅಕ್ಸೆಪ್ಟ್ ಮಾಡಿದ್ರು. So you have to be authentic. Whether ಆ ಜನಕ್ಕೆ ಕ್ಯಾಟರ್ ಮಾಡಿದರೆ ಇಟ್ಸ್ ಬೆಟರ್ ಟು ಬಿ ಅಥೆಂಟಿಕ್ ಅಂತ ಅನ್ಸುತ್ತೆ ನನಗೆ. Okay. And one thing which I am always curious to know, ಈಗ ನೀವೆಲ್ಲ ಹೇಳ್ತೀರಾ ಇಲ್ಲಿ ಕಾಮಿಡಿ ಈ ತರ ಎಲ್ಲ ಪ್ರಿಪೇರ್ ಆಗ್ತೀವಿ, ಜೋಕ್ ಮಾಡ್ಬೇಕಾದ್ರೆ ಯು ಪ್ರಿಪೇರ್ ವಾಟ್ ಟು ಡೂ ಆಸ್ ಅ ಸ್ಟೋರಿ ಯು ಕ್ರಿಯೇಟ್ ಅಂತೆಲ್ಲ. ಹೌ ಮಚ್ ಆಫ್ ದಿಸ್ ಯೋರ್ ಕ್ರಿಯೇಷನ್ ವಿಲ್ ಕಮ್ ಔಟ್ ಫ್ರಮ್ ಯೋರ್ ಪರ್ಸನಲ್ ಕಾನ್ಫ್ಲಿಕ್ಟ್ಸ್? ನಿಮ್ಮ ಮನ್ಸಲ್ಲಿ ಯಾವ್ದೋ ಒಂದು ನೋವಾಗಿರುತ್ತಾ, ನೋವನ್ನ ಮರೆ ಮಾಚ್ಲಿಕ್ಕೆ ಏನಾದ್ರು ಆಗಿರುತ್ತಾ? ಇದು ಸುಮಾರಾಗತ್ತಿದು. ಓಕೆ. ಸೊ ಲಾಟ್ ಆಫ್ ಟೈಮ್ಸ್ ಏನಾಗುತ್ತೆ, ನಿಮ್ಗೆ ನಿಮ್ಮ ಲೈಫಲ್ಲಿ ಒಂದು ಸಿಚುವೇಶನ್ ಇರುತ್ತೆ, ಅದು ನೀವು ಅನ್ಕೊಂಡಂಗೆ ಆಗಿರೋದಿಲ್ಲ. ಸೊ ಸ್ಟೇಜ್ ನಲ್ಲಿ ಕತೆ ನಿಮ್ದೆ ತಾನೆ, ಅಲ್ಲಿ ಅದ್ ಏನ್ ಆಗ್ಬೇಕಾಗಿರುತ್ತಲ್ಲ ಅದನ್ನ ಆಗಿಸ್ತೀರಾ. ನೀವು ಅದನ್ನ ಏನ್ ಅನ್ಕೊಂಡಿದ್ಯೋ ಆಗ್ಲಿಲ್ಲ ಅನ್ನೋದನ್ನ ಅಲ್ಲಿ ಆಗಿಸ್ತೀರಾ. ಯು ಹ್ಯಾವ್ ಅ ಪವರ್ ಟು ಚೇಂಜ್ ದ ಸ್ಟೋರಿ. ಎಸ್. ಅಂದ್ರೆ ಇವಾಗ ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ನೀವು ಗದರ್ ಏಕ್ ಪ್ರೇಮ್ ಕಥಾ ನೋಡಿದೀರಾ? ಫಸ್ಟ್ ಒನ್ ಅಮಿಷಾ ಪಟೇಲ್ ಅಂಡ್ ಸನ್ನಿ ಡಿಯೋಲ್. ಹಳೆ ಫಿಲ್ಮ್, ಹೊಸದಾಗೂ ಬಂತು ಅದು ಪಾರ್ಟ್ 2 ಬಂತು, ಚೆನ್ನಾಗಿರ್ಲಿಲ್ಲ. ಸೊ ಪಾರ್ಟ್ 1 ಇತ್ತಲ್ಲ, ಅದರಲ್ಲಿ ಏನಾಗುತ್ತೆ, ಒಬ್ಳು ಪಾಕಿಸ್ತಾನದಿಂದ ಒಬ್ಳು ಬರ್ತಾಳೆ ಇಂಡಿಯಾಗೆ. ಅಂದ್ರೆ ಪಾರ್ಟಿಷನ್ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ಒಬ್ಬ ರೆಸ್ಕ್ಯೂ ಮಾಡ್ತಾನೆ, ಅವಳನ್ನ ಮದ್ವೆ ಆಗ್ತಾನೆ. ಇಷ್ಟ ಪಾರ್ಟ್ ಏನಿದೆ ಅದು ರಿಯಲ್ ಸ್ಟೋರಿ, ಅದು ಆಕ್ಚುಲಿ ಆಗಿತ್ತು. ಆಮೇಲಿಂದ ಏನಾಗುತ್ತೆ, ಅವಳನ್ನ ಬಿಟ್ಟು ಬರಕ್ ಹೋದಾಗ ಅವನನ್ನ ಅಲ್ಲಿ ಸಾಯಿಸ್ಬಿಡ್ತಾರೆ. ಆಕ್ಚುಲಿ ಇನ್ ರಿಯಲ್ ಅವನನ್ನ ಅಲ್ಲಿ ಸಾಯಿಸ್ಬಿಡ್ತಾರೆ ಫುಲ್ ಆ ಥರ ಪಾರ್ಟಿಷನ್ ಗಲಾಟೆನಲ್ಲಿ. ಶಹೀದ್ ಬೂಟಾ ಸಿಂಗ್ ಅಂತ ಆ ವ್ಯಕ್ತಿ ಹೆಸರು.
ಇದು ಆಕ್ಚುಲ್ ನಡೆದಿರೋದು. ಬಟ್ ಫಸ್ಟ್ ಪಾರ್ಟ್ ಆಫ್ ದ ಇದು ಸ್ಟೋರಿ ಆಫ್ ಗದರ್ ಅಲ್ಲಿಂದ ಇನ್ಸ್ಪೈರ್ ಆಗಿದ್ದಾರೆ ಅವರು. ಅಂದ್ರೆ ಸೇಮ್ ಮಾಡಿಲ್ಲ, ಇದು ರಿಯಲ್ ಸ್ಟೋರಿ ಅಂತಾನು ಅವ್ರು ಹೇಳಿಲ್ಲ, ಅಲ್ಲಿಂದ ಇನ್ಸ್ಪೈರ್ ಆಗಿ ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಮಾಡಿದ್ದಾರೆ, ಸನ್ನಿ ಡಿಯೋಲ್ ಹೋಗ್ಬಿಟ್ಟು ಅಲ್ಲಿ ಅವ್ರದ್ದು ಹ್ಯಾಂಡ್ ಪಂಪ್ ತಗೊಂಡ್ ಬಂದ್ಬಿಡ್ತಾನೆ ಇಂಡಿಯಾಗೆ. ಅಂದ್ರೆ ಅವ್ನ್ ಸೋಲೋದಿಲ್ಲ, They have a power to change the narrative. Okay. So similar thing can happen to a stand-up comic also in much smaller scale. ರಿಯಲ್ ಲೈಫ್ ಅಲ್ಲಿ ಏನೋ ಒಂದು ಆಗಿರುತ್ತೆ, ಏನೋ ಒಂದು ನಮ್ಗೆ ಅನ್ಕೊಂಡಂಗೆ ಆಗಿರೋದಿಲ್ಲ. ಬಟ್ ಅದನ್ನ ಅನ್ಕೊಂಡಂಗೆ ಆಗಿಲ್ದೇ ಇದ್ರು ಸ್ಟೇಜಿಗೆ ಬಂದಾಗ ಅದು ನಮ್ದೇ ಸ್ಟೋರಿ ಅಲ್ಲ. ಸೊ ನಮಗೆ ಬೇಕಾದಂಗೆ ನರೇಟ್ ಮಾಡಿ ವಿ ಕ್ಯಾನ್, ಅಂದ್ರೆ ಆ ಒಂದು ನಮಗೆ ಗೊತ್ತಿರತ್ತೆ ಅದು ಸುಳ್ಳು ಅಂತ. ಬಟ್ ಸ್ಟಿಲ್ ಆ ಸುಳ್ಳು ನೀವು ಹೇಳೋದ್ನು is it a way to self soothe yourself? I guess sometimes, yeah. ಬಿಕಾಸ್ ಟೆಲ್ ನೋ, ನಾವು ಈ ಪ್ರಾಣೇಶ್ವರದ ಪುಸ್ತಕ ಓದ್ತಾ ಇದೆ, ಕೊಳ್ಳ ನಗಿಸುವವನ ನೋವುಗಳು ಅಂತೆಲ್ಲ. ಅದು there is a theory which says the sad clown paradox ಅಂತ. ಒಬ್ಬ ಒಂದು ನಾಟಕ ಇದೆ ವಿಚ್ ಇಸ್ ವೆರಿ ಫೇಮಸ್. ಒಬ್ಬ ಹೋಗ್ಬಿಟ್ಟು ಥೆರಪಿಸ್ಟ್ ನ ಕೇಳ್ತಾನಂತ, ನಂಗೆ ತುಂಬಾ ನೋವಿದೆ ಲೈಫಲ್ಲಿ, ಹಿಂಗ ಆಗ್ತಾ ಇಲ್ಲ, ಏನೋ ಸಿಕ್ಕಾಪಟ್ಟೆ ದುಃಖ ಇದೆ, ರಿಜೆಕ್ಷನ್ಸ್, ಬ್ರೇಕಪ್ಸ್ ಅಂತೆಲ್ಲ ಹೇಳಿದಾಗ ಅವನು ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ಥೆರಪಿಸ್ಟ್ ಹೇಳ್ದಂತೆ, ಏನು ಮಾಡ್ಬೇಡ್ಬೇಡ, ಏನೋ ಬರ್ಕೊಡ್ತಾರಂತೆ ಪ್ರಿಸ್ಕ್ರಿಪ್ಷನ್. ಏನ್ ಪ್ರಿಸ್ಕ್ರಿಪ್ಷನ್ ಅಂತ ನೋಡಿದ್ರೆ, ಇವತ್ತು ಸಂಜೆ ಇಂಥ ಒಂದು ಕ್ಲೌನ್ದು ಶೋ ಇದೆ, ಹೋಗಿ ನೋಡು, ಸಿಕ್ಕಾಪಟ್ಟೆ ನಗೋದೊಂದೇ ಇದರ ಮದ್ದು ಅಂತ ಹೇಳ್ತಾನೆ. ಆಗ ಪೇಷಂಟ್ ಹೇಳ್ತಾನೆ, ಸರ್ ಆ ಕ್ಲೌನ್ ನಾನೇ ಬಂದಿದ್ದೀನಿ ಅಂತ. ಸೊ ಐ ಆಲ್ವೇಸ್ ಬಿಲೀವ್, ಈಗ ಚಾಂಡ್ಲರ್ ಬಿಂಗ್, ಇಫ್ ಯು ಟೇಕ್ ಹಿಸ್ ಸೆನ್ಸ್ ಆಫ್ ಹ್ಯೂಮರ್ ಫ್ರಮ್ ಫ್ರೆಂಡ್ಸ್, ಆ ಥರದೆಲ್ಲ ಏನೇ ತಗೊಂಡ್ರು ಕೂಡ ಅವರ ನಗಿಸೋದು it will usually be coming from their vulnerabilities, from their insecurities. ಅವ್ರ ಇನ್ಸೆಕ್ಯೂರಿಟಿನ ಕಾಮಿಡಿ ಮಾಡ್ತಾರೆ, which I have done myself lot of times. ಈ ತರ when you do it, are you scared? I mean, I don't know if this is your mechanism. If you do it, are you scared that this will expose my identity, or you're okay with it? ಅಂದ್ರೆ ಈಗ ನಾನು ಇದನ್ನ ಹೇಳಿದ್ರೆ ನನ್ನ ಜನ ಇಮೇಜ್ ಕಾನ್ಶಿಯಸ್ ಆಗ್ತೀರಾ ಮಾಡ್ಬೇಕಾದ್ರೆ, ಆರ್ ಯು ಓಕೆ ಟು ಎಕ್ಸ್ಪೋಸ್ ದೋಸ್ ವಲ್ನರಬಿಲಿಟೀಸ್ ಆನ್ ಸ್ಟೇಜ್? ಅದಕ್ಕೆ ಕೆಲವೊಂದು ಎಸ್. ಓಕೆ, ಅಗೇನ್ ಒಂಥರ ತುಂಬಾ ದೊಡ್ಡ ಇನ್ಸೆಕ್ಯೂರಿಟೀಸ್ ಇರತ್ತಲ್ಲ, ಅದನ್ನ ನಾವು ತರದೇ ಇಲ್ಲ ಯಾವತ್ತೂ. ಅದು ಟಾಪಿಕ್ ಆಫ್ ಡಿಸ್ಕಷನ್ ಆಗೋದಿಲ್ಲ, ಜೋಕ್ಸ್ ಅಲ್ಲೂ ಬರೋದಿಲ್ಲ. ಸ್ವಲ್ಪ ಈ ಮೀಡಿಯಂ ರೇಂಜ್ ಇನ್ಸೆಕ್ಯೂರಿಟೀಸ್ ಇರ್ತಾವಲ್ಲ, ನನ್ನ ತಲೆ ಕೂದಲು ಹೋಗ್ತಾ ಇದೆ, ನನಗೆ ಹೊಟ್ಟೆ ಇದೆ, ಈ ತರದೆಲ್ಲ ಬಾಡಿ ಇಮೇಜ್ ಇಶ್ಯೂಸ್ ಯಾವ್ದು ಇರುತ್ತೆ, ಮೀಡಿಯಂ ರೇಂಜ್ ಇನ್ಸೆಕ್ಯೂರಿಟೀಸ್ ಅಂತವೆಲ್ಲ ನಡೆಯುತ್ತೆ ತರಕ್ಕೆ. ವಲ್ನರಬಲ್ ಆಗೋದು ನಡೆಯುತ್ತೆ. ವಲ್ನರಬಲ್ ಆದಾಗ್ಲೇನೆ ಅನ್ಸತ್ತೆ ಅದು ಜೋಕ್ಸ್ ಒಂಥರ ರಿಯಲ್ ಅಥೆಂಟಿಕ್ ಅಂತ. ಕರೆಕ್ಟ್ ಆಗೋದು. and people who laughed are also, they will also laugh because they were able to connect to their insecurities. Correct. ಕಂಟೆಂಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಇನ್ನು ಯಾವ ತರ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನ ಮಾತಾಡ್ತೀವಿ ಅನ್ನೋದನ್ನ ನೀವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡ್ಬೇಕು. ಅಲ್ಲಿ ತನಕ ದಿ ಎಕ್ಸ್ಚೇಂಜ್ ರೂಮ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವ್ದಾದ್ರು ಕಂಪ್ಲೇಂಟ್ಸ್ ಇದ್ರೆ ದಯವಿಟ್ಟು ನಮಗೆ ಪರ್ಸನಲ್ ಆಗಿ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್.